ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದಟ್ಸ್ ICC ಆರ್ಗನೈಸ್ ಮಾಡೋ ಕ್ರಿಕೆಟ್ನ ಅತಿ ದೊಡ್ಡ ಹಬ್ಬ ದಟ್ಸ್ ವರ್ಲ್ಡ್ ಕಪ್ ಶುರುವಾಗಿದೆ. ನಿಮಗೊತ್ತು ಭಾರತದಲ್ಲಿ ಕ್ರಿಕೆಟ್ ಇಸ್ ಎ ರಿಲಿಜನ್. ಇದನ್ನ ಒಂದು ರಿಲಿಜನ್ ಅಂತ ಆಚರಿಸೋ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅಂತ ಅಭಿಮಾನಿಗಳ ಪಾಲಿಗೆ ಹಬ್ಬ ಅಕ್ಟೋಬರ್ 5ನೇ ತಾರೀಕು ಪ್ರಾರಂಭವಾಗಿದ್ದು ನವೆಂಬರ್ 19ನೇ ತಾರೀಕಿನವರೆಗೆ ನಡೀತಾ ಇದೆ ಈ ಬಾರಿಯ ವರ್ಲ್ಡ್ ಕಪ್. ಹಾಗೂ ಈ ಬಾರಿಯ ವರ್ಲ್ಡ್ ಕಪ್ನ ಹೋಸ್ಟ್ಸ್ ನಾವೇ. ಕಳೆದ ಬಾರಿಯ ಹಾಗೆ 10 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಲಿದ್ದು 10 ಮೈದಾನಗಳಲ್ಲಿ ನಡೆಯಲಿದೆ ಈ ಬಾರಿಯ ವರ್ಲ್ಡ್ ಕಪ್. ಫಸ್ಟ್ ಸೆಮಿಫೈನಲ್ಸ್ ಮುಂಬೈನ ವಾಂಖಡೆ ಸ್ಟೇಡಿಯಂ ಅಲ್ಲಿ, ಸೆಕೆಂಡ್ ಸೆಮಿಫೈನಲ್ಸ್ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಅಲ್ಲಿ ಹಾಗೂ ಫೈನಲ್ಸ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೆಯಲಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 5 ಪಂದ್ಯಗಳು ನಡೆಯಲಿವೆ. ಸೊ ಈ ವರ್ಲ್ಡ್ ಕಪ್ ಸೀಸನ್ ಅಲ್ಲಿ ಸ್ವಲ್ಪ ವರ್ಲ್ಡ್ ಕಪ್ನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 16ನೇ ಶತಮಾನದಲ್ಲಿ ಆರಂಭವಾಯಿತು ಅಂತ ಹೇಳಲಾಗುವಂತಹ ಕ್ರಿಕೆಟ್, ಆದರೆ ಮೊದಲನೇ ವರ್ಲ್ಡ್ ಕಪ್ ನಡೆದಿದ್ದು 20ನೇ ಶತಮಾನದ ಕೊನೆಯಲ್ಲಿ. ದಟ್ಸ್ 1975 ಜೂನ್ನಲ್ಲಿ ಇದು ನಡೆದಿದ್ದು ಇಂಗ್ಲೆಂಡ್ ಅಲ್ಲಿ 1975. ಆದರೆ ನಿಮಗೆ ಆಶ್ಚರ್ಯ ಅಂತ ಅನ್ನಿಸಬಹುದು, ಇದಕ್ಕೂ 2 ವರ್ಷ ಮುಂಚಿತವಾಗಿ ವಿಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತು ಇದೇ ಇಂಗ್ಲೆಂಡ್ನಲ್ಲಿ 1973ರಲ್ಲಿ. ಸೊ ವರ್ಲ್ಡ್ ಕಪ್ ವಿಮೆನ್ಸ್ ಕ್ರಿಕೆಟ್ ಏನು 1973ನಲ್ಲಿ ನಡೀತು. ಇದು ಪ್ರಪಂಚದ ಅತಿ ಹಳೆಯ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್. ಇನ್ನು ರೈಸ್ ಆಫ್ ಇಂಡಿಯಾ 1983ನಲ್ಲಾಯ್ತು, ನಾವು ವರ್ಲ್ಡ್ ಚಾಂಪಿಯನ್ಸ್ ಆದಾಗ. 1987ನಲ್ಲಿ ಇಂಗ್ಲೆಂಡ್ನಿಂದಾಚೆಗೆ ಚಾಂಪಿಯನ್ಶಿಪ್ನ ಮೊದಲ ಬಾರಿಗೆ ಹೋಸ್ಟ್ ಮಾಡಲಾಯಿತು. ಇನ್ನು ಅಲ್ಲಿವರೆಗೆ ದಟ್ಸ್ 1987ರವರೆಗೆ 60 ಓವರ್ಸ್ ಇತ್ತು ವರ್ಲ್ಡ್ ಕಪ್ ಅಲ್ಲಿ. ಆದರೆ 1987ನಿಂದ ಇದನ್ನ 50 ಓವರ್ಸ್ಗೆ ರೆಡ್ಯೂಸ್ ಮಾಡಲಾಯಿತು. ಇನ್ನು 1992 ಇಂದ ಕಲರ್ಡ್ ಕ್ಲೋತಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ರು, ವೈಟ್ ಬಾಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಹಾಗೂ ಫ್ಲಡ್ ಲೈಟ್ ಮ್ಯಾಚಸ್ ನ ಆಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ವರ್ಲ್ಡ್ ಕಪ್ ನ ಅತಿ ದೊಡ್ಡ ಹೈಲೈಟ್ ವರ್ಲ್ಡ್ ಕಪ್ ಟ್ರೋಫಿ. ನಿಮಗೆ ಗೊತ್ತಾ, 1975 ಅಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು, ಆದರೆ 1999ವರೆಗೆ ಪ್ರತಿ ವರ್ಷ ಒಂದೊಂದು ಹೊಸ ಟ್ರೋಫಿಯನ್ನು ತಯಾರು ಮಾಡಿ ಗೆಲ್ಲುವಂಥ ಟೀಮ್ಗೆ ಕೊಡೋರು. ಆದರೆ ಮೊದಲ ಪರ್ಮನೆಂಟ್ ಪ್ರೈಸ್ ಅಂತ ಡಿಸೈನ್ ಮಾಡಿದ್ದು 1999ಅಲ್ಲಿ. 2 ತಿಂಗಳ ಕಾಲ ಹಿಡಿತು ಇದನ್ನು ತಯಾರು ಮಾಡೋದಕ್ಕೆ, ಹಾಗೂ ಇದು ತಯಾರಾಗಿದ್ದು ಲಂಡನ್ನಲ್ಲಿ. ಗರಾರ್ಡ್ ಅಂಡ್ ಕೋ ಹಾಗೂ ಲಂಡನ್ನ ಟೀಮ್ ಆಫ್ ಕ್ರಾಫ್ಟ್ಸ್ಮೆನ್ ತಯಾರು ಮಾಡಿದಂಥ ಈ ಟ್ರೋಫಿ 60 ಸೆಂಟಿಮೀಟರ್ ಉದ್ದ ಇದೆ ಹಾಗೂ ಇದರ ತೂಕ 11.5 kg ಇದೆ. ಇದನ್ನು ಸಿಲ್ವರ್ ಹಾಗೂ ಗಿಲ್ಟ್ ನಿಂದ ಮಾಡಲಾಗಿದೆ. ಗಿಲ್ಟ್ ಅಂದ್ರೆ ಅ ಥಿನ್ ಲೇಯರ್ ಆಫ್ ಗೋಲ್ಡ್. ಸೊ ಒಂದು ಗೋಲ್ಡನ್ ಗ್ಲೋಬ್ ನ ನೋಡಬಹುದು ವಿತ್ 3 ಸಿಲ್ವರ್ ಕಾಲಮ್ಸ್. ಈ 3 ಕಾಲಮ್ಸ್ ಸ್ಟಂಪ್ಸ್ ಹಾಗೂ ಬೇಲ್ಸ್ ನ ಆಕಾರದಲ್ಲಿದ್ದು ಇದು ಕ್ರಿಕೆಟ್ನ 3 ಬಹುಮುಖ್ಯ ಅಂಶಗಳಾದ ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಫೀಲ್ಡಿಂಗ್ ನ ಸೂಚಿಸುತ್ತೆ. ಇನ್ನು ವರ್ಲ್ಡ್ ಕಪ್ ಹಿಸ್ಟ್ರಿನಲ್ಲಿ ಈವರೆಗಿನ ಲೀಡಿಂಗ್ ರನ್ ಗೆಟರ್ ನಮ್ಮ ಭಾರತದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಹಾಗೂ ಲೀಡಿಂಗ್ ವಿಕೆಟ್ ಟೇಕರ್ ಗ್ಲೆನ್ ಮೆಗ್ರತ್. ಈ ಬಾರಿಯ ವರ್ಲ್ಡ್ ಕಪ್ನ 10 ಟೀಮ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಮೇ ದ ಬೆಸ್ಟ್ ಟೀಮ್ ವಿನ್. ಆದ್ರೂ ಜಾಸ್ತಿ ಲವ್, ಲಕ್ ಅಂಡ್ ಸಪೋರ್ಟ್ ಟೀಮ್ ಇಂಡಿಯಾಗೆ. Voice of Bengaluru, Bengaluru, it's Saujanya.